ಹಾಯ್. ಓ ಹಾಯ್ ಹಾಯ್. ಏನು ಸೇಮ್ ಸ್ಟೈಲಾ? ಪ್ರಾಕ್ಟಿಕಲ್ ಬುಕ್ ಬೇಕಾ? ಅಣ್ಣನ್ ನೋಡಕ್ ಏನಾದ್ರೂ ನೆಪ ಹಾಕೊಂಡ್ ಬರ್ತೀರಪ್ಪ. ಇದೆಲ್ಲ ಓಲ್ಡ್ ಫ್ಯಾಷನ್ ರೀ. ಏನಾದ್ರು ಹೊಸ ಟೈಪ್ ಥಿಂಕ್ ಮಾಡಿ. ಸುಧಾ ಮ್ಯಾಗಝಿನ್ಗೆ ಒಂದು ಆರ್ಟಿಕಲ್ ಬರ್ದಿದ್ದೀನಿ ನೋಡು. ನಮ್ಮ ನಡುವೆ ಒಬ್ಬ ಆರ್ಯಭಟ. ಯಾರ ಬಗ್ಗೆ? ನನ್ ಬಗ್ಗೆನಾ? ನಿನ್ ಬಗ್ಗೆನಾ? ನಿನ್ನ ಬಗ್ಗೆ ಬರೆದ್ರೆ ನಮ್ಮ ನಡುವೆ ಒಬ್ಬ ತಲೆಹರಟೆ ಅಂತ ಬರೀತೀನಿ. ಓ, ಇದು ನಿಮ್ಮ ಅಣ್ಣನ ಬಗ್ಗೆ. ಹೌದು, ಎಲ್ಲಿ ನಿಮ್ಮ ಅಣ್ಣ ಕಾಣಿಸ್ತಾನೆ ಇಲ್ಲ? ಈ ಆರ್ಟಿಕಲ್ಗೋಸ್ಕರ ಒಂದು ಫೋಟೋ ತೆಗಿಬೇಕಿತ್ತು. ಫೋಟೋ ತೆಗಿಬೇಕಿತ್ತಾ? ಅಣ್ಣ ಹಾಯ್. ಹಾಯ್ ಅಣ್ಣ, ಇವ್ರು ನಿನ್ ಬಗ್ಗೆ ಒಂದು ಆರ್ಟಿಕಲ್ ಬರ್ದಿದ್ದಾರೆ. ಇದು ಸುಧಾದಲ್ಲಿ ಬರುತ್ತಂತೆ. ಆರ್ಯಭಟ ಎಂಬ ಹೆಸರು ಅನೇಕರಿಗೆ ತಿಳಿದಿಲ್ಲ. ಭಾರತದ ಅನಾದಿ ಕಾಲದ ಈ ಮೇಧಾವಿ ಗಣಿತಶಾಸ್ತ್ರಕ್ಕೆ ಇತ್ತ ಕೊಡುಗೆ ಅಪಾರ. ಆದರೆ ಇಂದು ನಿಮ್ಮ ನಡುವೆ ಇರುವ ಒಬ್ಬ ಯುವ ಆರ್ಯಭಟನ ಬಗ್ಗೆ ನಿಮಗೆ ಗೊತ್ತೇ? ಅಂದಿನ ಆರ್ಯಭಟ ಗಣಿತಶಾಸ್ತ್ರದಲ್ಲಿ ಮಾತ್ರ ಪಾರಂಗತ. ಇಂದಿನ ಈ ಆರ್ಯಭಟ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರಗಳೆಲ್ಲದರಲ್ಲೂ ಅಪಾರ ಜ್ಞಾನವಿರುವ ಅಪ್ರತಿಮ. ಆದರೆ ತಮ್ಮನ ಬಗ್ಗೆ ತೀವ್ರ ಅಸಡ್ಡೆ. ಏಯ್, ಅದನ್ನ ನಾನು ಬರ್ದಿಲ್ಲ. ಏಯ್ ತಲಾರಟೆ, ಇದನ್ನ ಬಿಸಿಲಲ್ಲಿಡು. ಏನಿದಲ್ಲ? ಈ ಆರ್ಟಿಕಲ್ಗೋಸ್ಕರ ನಿಮ್ದೊಂದು ಫೋಟೋಗ್ರಾಫ್ ಬೇಕಿತ್ತು. ಅಯ್ಯೋ ಯಾಕೆ? ನೋ ಕ್ವೆಶ್ಚನ್ ಪ್ಲೀಸ್. ಓಕೆ, ಈ ಬ್ಯಾಕ್ಗ್ರೌಂಡ್ ಓಕೆನಾ? ಬ್ಯಾಕ್ಗ್ರೌಂಡ್ ಏನೋ ಓಕೆ, ಬಟ್ ಈ ಟಿ ಶರ್ಟ್ ಗಿಂತ ಬೇರೆ ಹಾಕೊಂಡು ಬಂದ್ಬಿಡಿ. ಬೇರೆ? ಏಯ್, ಈ ಟಿ ಶರ್ಟ್ ಫೋಟೋಗೆ ಸರಿ ಇಲ್ವಂತೆ, ಬೇರೆ ಹಾಕೋಬೇಕಂತೆ. ಯಾವ್ದು ಹಾಕೊಳ್ಳೋ? ಬೇರೆ ಅದೇ ನೀನ್ ಮೊನ್ನೆ ತಗೊಂಡಿದ್ಯಲ್ಲಣ್ಣ, ಆ ಕೋಟು. ಯಾವ್ದು? ನೀ ಬಾಣ. ನೀನ್ ಕೂತ್ಕೊಳ್ಳಿ, ಇದೆಲ್ಲ ಯಾತಕ್ಕೆ? ಅಣ್ಣ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತಾರೆ. ಯಾವ ಕೋಟು? ನಿನ್ನ ಹತ್ರ ಇರೋದು ಒಂದೇ ಶರ್ಟ್ ಅಂತ ಅವ್ರ ಹತ್ರ ಹೇಳೋಕ್ಕಾಗುತ್ತಾ? ಏನಾದ್ರೂ ಮಾಡ್ಬೇಕು. ಹೌದಲ್ಲ, ಏನ್ ಮಾಡೋದು? ಅವ್ರು ಹೇಳೋದು ಸರಿನೇ. ಈ ಟಿ ಶರ್ಟ್ ಬೇಡ, ಬೇರೆ ಬೇರೆ. ಒಂದು ನಿಮಿಷ ಮೇಡಮ್. ಹಲೋ, ಕಲರ್ ಫೋಟೋನಾ ಬ್ಲಾಕ್ ಅಂಡ್ ವೈಟ್ ಫೋಟೋನಾ? ಕಲರ್ ಫೋಟೋ. ಕಲರ್ ಅಂದ್ರೆ ಬ್ರೌನ್ ಕೋಟ್ ಓಕೆ ಅಲ್ಲ? ಓಕೆ. ಬ್ರೌನ್ ಕೋಟ್ ಓಕೆ ಅಂತೆ. ಬ್ರೌನ್ ಕೋಟ್ ಎಲ್ಲಿದೆ ನೋಡು, ಅಲ್ಲಿರ್ಬೇಕು. ಅಥವಾ ಅದು ಎಲ್ಲಿ ಎಲ್ಲಿ ಬ್ರೌನ್ ಕೋಟ್? ಇಲ್ಲಿದೆ ಬ್ರೌನ್ ಕೋಟ್. ಸರಿಯಾಗಿದ್ದೀರಾ ಫಿಟ್ಟಿಂಗ್? ಪರ್ಫೆಕ್ಟ್. ಇಲ್ಲಿ ಸ್ವಲ್ಪ ಸುಕ್ಕಾಗಿದೆ, ಐನ್ ಮಾಡ್ಕೊಟ್ಬಿಡು. ಜೋಪಾನವಾಗಿ ಐನ್ ಮಾಡಪ್ಪ, ಅದು ರೇಮಂಡ್ಸ್ ಬಟ್ಟೆ. ಬ್ರೌನ್ ಕೋಟ್ಗೆ ಮ್ಯಾಚ್ ಏನ್ ಹಾಕೋಬಹುದು? ಬ್ರೌನ್ ಕೋಟಿ ಟೈ 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 ಬ್ರೌನ್ ಟೈ. ಟೈ ಸರಿ ಇದೆಯಾ ಅಣ್ಣ? ಕ್ಯಾಶುವಲ್ ಆಗಿರ್ಲಿ ಅಣ್ಣ, ಟೈ ಬೇಡ. ಬೇಡ, ಟೈ ಎಲ್ಲ ಬೇಡ. ಬೇರೆ ಹಾಕೊಳ್ಳಿ. ಬೆಲ್ಟ್ 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 ಬೆಲ್ಟ್. ಅಣ್ಣ ನಿನ್ ಬೆಲ್ಟ್ ಇಲ್ಲಿ. ಅಯ್ಯೋ, ನನ್ ಬೆಲ್ಟ್ ನೀನೇ ಹಾಕೊಂಡಿದ್ಯಾ? ಕೊಡಿಲಿ, ಕೊಡು. ಏನ್ ನೋಡ್ತಿದ್ಯಾ? ಶೂ ಹುಡ್ಕೋ. ವಾರಕ್ಕೊಂದು ಶೂ ತಗೊಳ್ತೀನಿ, ಎಲ್ಲೆಲ್ಲೋ ಬಿಸಾಕ್ಬಿಡ್ತೀಯಾ? ಮೊನ್ನೆ ಹೊಸದಾಗ ವುಡ್ಲನ್ ಶೂ ತಗೊಂಡ, ಎಲ್ಲಿ ಹುಡ್ಕೋ? ಇದೆ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈ ಶೂ ಸರಿಯಾಗಿ ಪಾಲಿಶ್ ಮಾಡ್ಬಿಟ್ರೆ ಫೋಟೋ ಸರಿಯಾಗಿರುತ್ತೆ. ಶೂ ಪಾಲಿಶ್ ಮಾಡ್ಕೊಂಡ್ ಬರ್ತೀಯಾ? ಬೇರೆ ಏನ್ ಬೇಕು? ಐನಿಂಗ್ ಮುಗೀತಾ? ನಾನು ಬೇರೆ ಏನ್ ಹಾಕೋಬೇಕು? ಸರಿ ಇದೆಯಾ? ಎಲ್ಲ ಸರಿ ಇದೆಯಾ? ಅಣ್ಣ ಕ್ಯಾಪು. ಕ್ಯಾಪ್ ಎಲ್ಲ ಬೇಡ ಕಣೋ, ಚಾರ್ಲಿ ಚಾಪ್ಲಿನ್ ತರ ಇರ್ತೀನಿ. ಇಲ್ಲಿಗೋಲು ಕೋಟ್ ಏನಾಯ್ತು ತಗೊಂಡು ಹೋಗೋ. ಏನಾಯ್ತಾ? ಥ್ಯಾಂಕ್ ಯು. ಸರಿ ಇದೆಯಲ್ಲ? ಟೈ ಎಲ್ಲ ಬೇಡಲ್ಲ? ಇಲ್ಲ ಬೇಡ ಅಣ್ಣ, ಎಲ್ಲ ಸರಿ ಇದೆಯಾ? ಪರ್ಫೆಕ್ಟ್ ಆಗಿದೆ. ಎವ್ರಿಥಿಂಗ್ ಓಕೆ? ಓಕೆ ಬರಲ್ಲ? ಅಯ್ಯೋ, ಏನಲ್ಲ ಹೊಸ ಕೋಟ್ ಮೇಲೆ ಕಾಫಿ ಚೆಲ್ಬಿಟ್ಟಿಯಲ್ಲ. ಅಯ್ಯೋ, ಇದನ್ನ ಹಾಕೊಂಡು ಹೆಂಗೋ ಫೋಟೋ ತೆಗಿಸ್ಲೆ? ಸಾರಿ ಅಣ್ಣ, ಸಾರಿ. ಈ ಕೋಟ್ ಬೇಡ, ಏನು ಬೇಡ. ಛೇ, ನಾನು ಈ ಟಿ ಶರ್ಟ್ ಅಲ್ಲೇ ಫೋಟೋ ತೆಗೆಸ್ಕೊತೀನಿ. ಸ್ಟುಪಿಡ್ ಫೆಲೋ, ಹೊಸ ಕೋಟ್ ಮೇಲೆ ಕಾಫಿ ಚೆಲ್ಬಿಟ್ಟಿದ್ದಾನೆ. ನಾನು ಈ ಟಿ ಶರ್ಟ್ ಅಲ್ಲೇ ತಪ್ಪು. ಎಲ್ಲ ನೋಡ್ಬಿಟ್ರ? ನಿಮ್ಮ ಹತ್ರ ಏನ್ ಸುಳ್ಳು ಹೇಳೋದು? ನನ್ನ ಹತ್ರ ಬೇರೆ ಯಾವ ಬಟ್ಟೆನೂ ಇಲ್ಲ. ಇರೋದೊಂದೇ ಒಂದು ಟಿ ಶರ್ಟು. ಸೋಮವಾರ, ಬುಧವಾರ, ಶುಕ್ರವಾರ ಈ ಸೈಡ್ ಹಾಕೋತೀನಿ. ಮಂಗಳವಾರ, ಗುರುವಾರ, ಶನಿವಾರ ಉಲ್ಟಾ ಮಾಡಿ ಈ ಕಡೆ ಹಾಕೋತೀನಿ. ಭಾನುವಾರ ವಾಷಿಂಗ್ ಡೇ. ಐ ಆಮ್ ಸಾರಿ. ಓ, ಇಟ್ಸ್ ಓಕೆ. ನೀವ್ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೋತೀರಾ? ನಿಮ್ ಪರಿಸ್ಥಿತಿ ಗೊತ್ತಿಲ್ಲದೆ ನಿಮ್ಮ ನೋಯಿಸ್ಬಿಟ್ಟೆ. ಐ ಆಮ್ ಸಾರಿ. ನಿಮ್ ಕೆಲಸ ನೀವು ಮಾಡಿ. ಎಲ್ಲಿ ಕೂತ್ಕೊಳ್ಳಿ? ಇಲ್ಲಿ? ಅಲ್ಲಿ. ಓಕೆ ಓಕೆ ಓಕೆ. ಸ್ಮೈಲ್ ಪ್ಲೀಸ್. ಮೊದಲು ನೀವು ಸ್ಮೈಲ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ಇಲ್ಲಿ ಸ್ವಲ್ಪ ಹಾಗೆ. ಥ್ಯಾಂಕ್ ಯು. ನಮ್ಮ ಅಣ್ಣನ ಜೊತೆ ನಂದು ಒಂದು ಫೋಟೋ.
ನಾವಿಬ್ರು ವಿಮಾನ ಕಂಡಿದ್ರಲ್ಲ, ರೈಟ್ ಬ್ರದರ್ಸ್ ಆತರ. ಮುಂದಿನ ತಿಂಗಳು ಎಕ್ಸಾಮ್ ಅಲ್ಲಿ ಸರಿಗೆ ಮಾರ್ಕ್ಸ್ ತಗೊಳ್ತಿದ್ರೆ ರೈಟ್ ಬ್ರದರ್ ರಾಂಗ್ ಬ್ರದರ್ ಆಗ್ಬಿಡ್ತೀನಿ. ಸ್ಟಡಿ. ಅವರಿಬ್ರು ತುಂಬಾ ಬ್ರಿಲಿಯಂಟ್ಸ್. ಕಿತ್ತು ತಿನ್ನು ಬಡತನದಲ್ಲೂ ಕೂಡ ನಗ್ನಗ್ತಾ ಇರ್ತಿದ್ರು. ಫ್ಲಾಗ್ ಪ್ಲೀಸ್. ಆರ್ಯಭಟ, ಫ್ಲಾಗ್ ಪ್ಲೀಸ್. ಎಷ್ಟು? ಟೇಕ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾರಿ. ಚುಚ್ಬಿಟ್ರಾ? ನಮ್ಮ ಅಣ್ಣನ ಹೃದಯಕ್ಕೆ ಚುಚ್ಬಿಟ್ರಾ? ಹೇಯ್, ನೀನೇನ್ ಮಾಡ್ತಿದೀವಿ ಇಲ್ಲಿ? ಅಣ್ಣ ನಾನು ಪಾಸ್ ಆಗಿದ್ದೀನಿ ಅಣ್ಣ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಹೌದಾ? ದಟ್ಸ್ ಗ್ರೇಟ್. ಈ ಸಂತೋಷಕ್ಕೆ ನಿಮ್ಮಿಬ್ರಿಗೂ ನಾನು ಟ್ರೀಟ್ ಕೊಡಿಸ್ತೀನಿ. ಸರ್, ಏನ್ ಕೊಡ್ಲಿ? ನಿನ್ಗೆ ಯಾವ ಸ್ವೀಟ್ ಇಷ್ಟ? ಜಹಾಂಗೀರ್. 3 ಜಹಾಂಗೀರ್, 1 ಪ್ಲೇಟ್ ಪಕೋಡ ಕೊಡಿ. ಓಕೆ ಮೇಡಮ್. ಅರವಿಂದ್, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ಯಾ? ಇನ್ನೇನ್ ಮಾಡ್ತಾನೆ? ಈಟ್ MBBS, ಡ್ರಿಂಕ್ MBBS, ಸ್ಲೀಪ್ MBBS. ಆಹಾ, ಡಾಕ್ಟರ್ ಅರವಿಂದ್. ಯಾ. ಡಾಕ್ಟರ್ ಆದ್ಮೇಲೆ ಕೋರ್ಟ್ಗೆ ಹೋಗಿ ವಾದ ಮಾಡ್ತೀನಿ. ಯಾ. ನಾನ್ ಡಾಕ್ಟರ್ ಆಗಕ್ ಆಸೆ ಪಡ್ತಾ ಇರೋದೇ ನನ್ ಸುತ್ತಮುತ್ತ ಇರೋ ನಮ್ಮಂತ ಬಡವ್ರಿಗೋಸ್ಕರ. ನಾನ್ ಸುಮ್ನೆ ಡೈಲಾಗ್ ಹೊಡಿತಾ ಇಲ್ಲ. ಐ ಆಮ್ ಸ್ಪೀಕಿಂಗ್ ಫ್ರಮ್ ಮೈ ಹಾರ್ಟ್. ಗುಡ್. ಛೇ, ಇನ್ನೊಂದು ಟ್ರೀಟು. ಛೀ, ಅಕ್ಕಿ ಪಿಚ್ಕಿ ಹಾಕಿದ್ರೆ ಅದೃಷ್ಟ ಅಂದೆ ಕಣೋ. ನಿನಗೆ ಗ್ಯಾರಂಟಿ ಮೆಡಿಕಲ್ ಸೀಟ್ ಸಿಗುತ್ತೆ. ರಾಷ್ಟ್ರಧ್ವಜದಲ್ಲಿ ಗಲೀಜು ಉರಿಸ್ತೀಯ? ಸ್ಟುಪಿಡ್ ಫೂಲ್. ನ್ಯಾಷನಲ್ ಫ್ಲಾಗು ನ್ಯಾಪ್ಕಿನ್ ಡಿಫರೆನ್ಸ್ ಗೊತ್ತಾ ನಿನ್ಗೆ? ಇಡಿಯಟ್. ಅಣ್ಣ, ಐ ಆಮ್ ಸಾರಿ. ದೇಶದ ಬಗ್ಗೆ ಅವ್ರಿಗಿದ್ದ ಅಭಿಮಾನ ಕಂಡು ನಾನು ಅವ್ರ ಅಭಿಮಾನಿ ಆದೆ. ಏನು? ಅಲ್ಲಿ ಅಲ್ಲಿ ನಿಮ್ ತಮ್ಮ. ಯಾರು ನನ್ನ ತಡಿಬೇಡಿ. ಯಾರಾದ್ರೂ ಮೇಲ್ ಬರೋ ಪ್ರಯತ್ನ ಮಾಡಿದ್ರೆ ನನ್ನ ಕೈಯಲ್ಲಿ ಏನಿದೆ ಗೊತ್ತಲ್ಲ? ಅಣ್ಣ, ಇನ್ ಮುಂದೆ ನನ್ಗಾದ ಅನ್ಯಾಯ ಇನ್ಯಾರಿಗೂ ಆಗ್ಬಾರ್ದು. ಅದಕ್ಕೆ ಈ ಆತ್ಮಾರ್ಪಣೆ. ಅರವಿಂದ್ ಬೇಡ. ನಂಗೆ ಯಾಕಣ್ಣ ಮೆಡಿಕಲ್ ಸೀಟ್ ಸಿಗ್ಲಿಲ್ಲ? ನಾನೇನ್ ಪರ್ಸೆಂಟೇಜ್ ತಗೊಂಡಿರ್ಲಿಲ್ವಾ? ಈ ದೇಶದಲ್ಲಿ ಓದೋದಕ್ಕಾಗ್ಲಿ ಕೆಲಸ ಸಿಗೋದಕ್ಕಾಗ್ಲಿ ಬೇಕಾಗಿರೋದು ಎರಡೇ, ಒಂದು ದುಡ್ಡು, ಇನ್ನೊಂದು ರೆಕಮೆಂಡೇಶನ್. ಸೆಕ್ಯುಲರಿಸಂ ಅಂತೆ, ಸೆಕ್ಯುಲರಿಸಂ. ಜಾತ್ಯತೀತ ರಾಷ್ಟ್ರ ಅಂತ ಬೊಬ್ಬೆ ಹೊಡೆದಿದ್ದು. ಆದ್ರೆ ಎಲ್ಲಾ ಕಡೆ ಹೋದ್ರೆ ಕೇಳೋ ಮೊದಲನೇ ಪ್ರಶ್ನೆ, ನಿಂದ್ ಯಾವ ಜಾತಿ ಅಂತ. ಅಣ್ಣ, ನಮ್ಮಂತವರೆಲ್ಲ ಈ ದೇಶದಲ್ಲಿ ಡಾಕ್ಟರ್ ಆಗಕ್ ಆಗಲ್ಲ ಅಣ್ಣ. ಅಣ್ಣ, ನಿನ್ ತಮ್ಮನ್ನ ನೀನ್ ಡಾಕ್ಟರ್ ಕೋರ್ಟಲ್ಲಿ ನೋಡ್ಬೇಕು ಅಂತಿದ್ಯಲ್ಲ, ನೋಡ್ಬಿಡೋಣ, ನೋಡ್ಬಿಡು. ಚೆನ್ನಾಗಿದ್ದೀನ ಅಣ್ಣ? ಕೊನೆ ಸಾರಿ ನೋಡ್ಬಿಡೋಣ. ಈ ಶಿಕ್ಷಣ ಪದ್ಧತಿಗೆ ನನ್ನ ಧಿಕ್ಕಾರ, ಧಿಕ್ಕಾರ. ಅಣ್ಣ, ತಮ್ಮನ್ ಸಾವು ಅವ್ರನ್ನ ತುಂಬಾ ಕಾಡ್ತಿತ್ತು. ಯಾವಾಗ್ಲೂ ಅರವಿಂದ್ ಅರವಿಂದ್ ಅಂತ ಕನ್ವರ್ಸ್ತಿದ್ರು. ಅಣ್ಣ, ನಿನ್ ತಮ್ಮನ್ನ ನೀನ್ ಡಾಕ್ಟರ್ ಕೋರ್ಟಲ್ಲಿ ನೋಡ್ಬೇಕು ಅಂತಿದ್ಯಲ್ಲ, ನೋಡ್ಬಿಡೋಣ, ನೋಡ್ಬಿಡು. ಅಣ್ಣ, ರ್ಯಾಂಕ್ ತಗೊಂಡು ಪಾಸ್ ಆದವ್ರಿಗೂ ಅವ್ರ ತಮ್ಮ ಎದುರಿಸಿದ ಸಮಸ್ಯೆನೇ ಎದುರಾಯ್ತು. ಎಲ್ಲೂ ಕೆಲಸ ಸಿಗ್ಲಿಲ್ಲ. ಇಂಟರ್ವ್ಯೂ ಅನ್ನೋ ನಾಟಕಗಳು, ಅಲ್ಲಿ ಕೇಳೋ ಅಸಂಬದ್ಧ ಪ್ರಶ್ನೆಗಳಿಂದ ರೋಸ್ ಹೋಗಿದ್ರು. ಅವ್ರಿಗೆ ಬಂದಿದ್ದ ಗೋಲ್ಡ್ ಮೆಡಲ್ಸ್ಗಳನ್ನೆಲ್ಲ ದ್ವೇಷಿಸಕ್ ಶುರು ಮಾಡಿದ್ರು. ಕೊನೆಗೊಂದಿನ ಪ್ರೆಸ್ ಮೀಟ್ ಕರೆದ್ರು. ನಾನೇನ್ ದೊಡ್ಡ ಫಿಲ್ಮ್ ಸ್ಟಾರ್ ಅಲ್ಲ, ಪೊಲಿಟಿಕಲ್ ಲೀಡರು ಅಲ್ಲ. ಆದ್ರೂ ನನ್ನ ಮನವಿಗೆ ಬೆಲೆ ಕೊಟ್ಟು ಎಲ್ಲರೂ ಬಂದಿದ್ರಿ, ಥ್ಯಾಂಕ್ಸ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಗವರ್ಮೆಂಟ್ ಅವರು ನನಗೆ ಕೊಟ್ಟಿದ್ದ ಗೋಲ್ಡ್ ಮೆಡಲ್ಸ್ನ ನಾನು ಗವರ್ಮೆಂಟ್ಗೆ ವಾಪಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 11 ಮೆಡಲ್ಸ್ ಇವೆ. 7 ನಂದು, 4 ನಮ್ಮ ತಮ್ಮಂದು. ಓದಿರೋ ಓದಿಗೆ ಒಂದ್ ಹೊತ್ತು ಅನ್ನ ಕೊಡಕ್ ಶಕ್ತಿ ಇಲ್ಲ ಅಂದ್ಮೇಲೆ ಯಾಕೆ ಬೇಕಿ ಓದು, ಮೆಡಲ್ಸು, ರ್ಯಾಂಕ್ಗಳೆಲ್ಲ?
ಪ್ರತಿಭಾ ಪಲಾಯನ ಅಂತ ಬಡ್ಕೋತೀರಾ. ಪ್ರೋತ್ಸಾಹ ಇಲ್ದೇ ಇರೋ ದೇಶದಲ್ಲಿ ಪ್ರತಿಭೆ ಇಟ್ಕೊಂಡು ಏನ್ರಿ ಮಾಡೋದು? ಅದಕ್ಕೆ ನನ್ನ ಮೆಡಲ್ಸ್ ನ ಗವರ್ಮೆಂಟ್ಗೆ ವಾಪಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರತಿಭಟನೆ ಇಡೀ ದೇಶದಲ್ಲಿ ಸುದ್ದಿ ಆಗ್ಬೇಕು. ಸಂಬಂಧಪಟ್ಟವ್ರು ಕಣ್ ತೆರಿಬೇಕು. ವಿದ್ಯಾವಂತರ ಆತ್ಮಹತ್ಯೆ ನಿಲ್ಬೇಕು. ಅದೊಂದೇ ನನ್ನ ಉದ್ದೇಶ. ಆನಂದ್, ಇಷ್ಟು ಬೇಗ ಆಶಾಭಾವನೆ ಕಳ್ಕೊಂಡ್ರೆ ಹೇಗೆ? ಯು ಶುಡ್ ನಾಟ್ ಲೂಸ್ ಯುವರ್ ಹೋಪ್. ಸರ್ ಪ್ಲೀಸ್, ಐ ಹ್ಯಾವ್ ಲಾಸ್ಟ್ ಆಲ್ ಹೋಪ್ಸ್. ಸಾಧ್ಯವಾದ್ರೆ ದಯವಿಟ್ಟು ನನ್ನ ಯೋಗ್ಯತೆಗೆ ತಕ್ಕಂತ ಒಂದು ಕೆಲಸ ಕೊಡ್ಸಿ ಪ್ಲೀಸ್. ಈ ವಿಷಯ ಪೇಪರಲ್ಲೆಲ್ಲ ಸುದ್ದಿ ಆಯ್ತು. ಕಣ್ಣೊರ್ಸೋದಕ್ಕೋಸ್ಕರ ಸರ್ಕಾರ ಒಂದು ಲ್ಯಾಬ್ ಅಸಿಸ್ಟೆಂಟ್ ಕೆಲಸ ಕೊಡ್ತು. ನನ್ನ ಯೋಗ್ಯತೆಗೆ ತಕ್ಕ ಕೆಲಸ ಇದಲ್ಲ, ನನಗ್ ಬೇಡ ಅಂತ ಹಠ ಹಿಡಿದ್ರು. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಮುಂದಕ್ಕೆ ಒಳ್ಳೆ ಕೆಲಸ ಸಿಗಬಹುದು ಅಂತ ಸಮಾಧಾನ ಮಾಡಿ ಆ ಕೆಲಸಕ್ಕೆ ಸೇರೋ ಹಾಗೆ ಒತ್ತಾಯ ಮಾಡಿದೆ. ಅವ್ರ ಪ್ರತಿಭೆಗೆ ಬೆಂಬಲವಾಗಿ ನಿಲ್ಬೇಕು ಅಂತ ನಾನು ಅವ್ರನ್ನ ಮದ್ವೆ ಆದೆ. ಇಟ್ಸ್ ರಿಯಲಿ ಅ ವೆರಿ ನೈಸ್ ಪ್ಲೇಸ್. ಆ ಲ್ಯಾಬ್ ಅಲ್ಲಿ ಏನೇನ್ ಫೆಸಿಲಿಟೀಸ್ ಇದೆ ಗೊತ್ತಾ? ನಾನು ಎಕ್ಸ್ಪೆರಿಮೆಂಟ್ಸ್ ನೆಲ್ಲ ನಾನು ಆರಾಮ ಮಾಡ್ಬೋದು. ಒಂದು ಮಾರು ಡಾಕ್ಟರ್ ಸೋಮಸುಂದರ್ ಇಸ್ ಅ ಗ್ರೇಟ್ ಗೈ. ಅಷ್ಟು ಸೀನಿಯರ್ ಸೈಂಟಿಸ್ಟ್. ನಾನು ಜೂನಿಯರ್ ಅಂತ ನೋಡಿದ್ರೆ ಎನ್ಕರೇಜ್ ಮಾಡ್ತಾರೆ ಗೊತ್ತಾ? ಐ ಆಮ್ ರಿಯಲಿ ಹ್ಯಾಪಿ. ಏಯ್, ಏನಾಯ್ತು ನಿಮ್ಗೆ? ಮೊದಲನೇ ಸಲ ನೋಡ್ತಾ ಇದ್ದೀರಾ? ಭಾರತಿ, ನೀನ್ ನೋಡಕ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿನ್ ಹಣೆಗೆ ಈ ಪುಟ್ಟು ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ. ಯು ಲುಕ್ ಗಾರ್ಜಿಯಸ್. ಸೈಂಟಿಸ್ಟ್ ಮಿಸ್ಟರ್ ಗಂಭೀರ್, ನೀವೇನ ಈ ತರ ಮಾತಾಡ್ತಿರೋದು? ನಿಮಗ್ ಬರೀ ಈಕ್ವೇಶನ್, ಫಾರ್ಮುಲಾ, ಗ್ರಾವಿಟಿ ಬಗ್ಗೆ ಮಾತ್ರ ಮಾತಾಡಕ್ ಬರೋದು ಅನ್ಕೊಂಡಿದ್ದೆ. ಪರವಾಗಿಲ್ಲ, ನಿಮ್ಗೆ ಲವ್ ಸೆನ್ಸ್ ಕೂಡ ಇದೆ. ನನ್ನ ಮನಸ್ಸಿನ ಬಗ್ಗೆ ಏನ್ ಅನ್ಕೊಂಡಿದ್ದೆ ನೀನು? ಭಾವನೆಗಳಿಲ್ದಿರೋ ಮರುಭೂಮಿ ಅಂತನಾ? ವೈಟ್, ಹೂವಾ, ಮಲ್ಲಿಗೆ ಹೂವಾ. ಹೂ ಕೊಡಿ. ಎಷ್ಟು ಮಾರು ಸರ್? ಗಂಡಂದ್ರು ಹೆಂಡತಿರು ಎಷ್ಟು ತಗೊಂಡೋಗ್ತಾರೆ? ಅವ್ರವ್ರ ಪ್ರೀತಿ ಎಷ್ಟಿದೆಯೋ ಅಷ್ಟು ತಗೊಳ್ಳಿ. ಏನಿದು, ಹೂವಿನ ಅಂಗಡಿನೇ ತಂದ್ಬಿಟ್ಟಿದ್ದೀರಾ? ಸೋ ಮಚ್ ಫಾರ್ ಮೈ ಲವ್ ಸೈನ್ಸ್. ತಿರುಗು. ಇದನ್ನ ಹೆಂಗ್ ಮುಡ್ಸೋದು? ಕೊಡಿಲಿ. ದಿ ಬೊಟಾನಿಕಲ್ ನೇಮ್ ಆಫ್ ಜಾಸ್ಮಿನ್ ಇಸ್ ಅಫಿಸಿನಿಯಾ ಜಾಸ್ಮಿನಾ ಅಂತ. ಇಟ್ ಹಸ್ ಸ್ಪೆಷಲ್ ಮೆಡಿಕಲ್ ಪ್ರಾಪರ್ಟೀಸ್. ಇದರ ಜ್ಯೂಸ್ ಅನ್ನು ತೆಗೆದು ಪ್ಲೀಸ್ ಆನಂದ್, ಡೋಂಟ್ ಸ್ಪಾಯ್ಲ್ ದ ಮೂಡ್ ಆಫ್ ಮಲ್ಲಿಗೆ ಹೂವು. ಸಾರಿ. ಅವತ್ತು ಯಾವತ್ತೂ ಇಲ್ದೇದ್ ಸಂತೋಷನ ನಾನು ಅವ್ರ ಮುಖದಲ್ಲಿ ಕಂಡೆ. ಅವ್ರು ನೆಮ್ಮದಿಯಾಗಿ ನಿದ್ರೆ ಮಾಡಿದ ರಾತ್ರಿ ಅದು. ಭಾರತಿ, ಎಷ್ಟೊತ್ತಿನ ಹೀಗೆ ಹಿಡ್ಕೊಂಡಿದ್ಯಾ? ಅವ್ರಿಗೆ ನಾನು, ನನಗವರು ಇದ್ದಿದ್ರಲ್ಲಿ ಇಬ್ರು ತೃಪ್ತಿಯಾಗಿದ್ವು. ಆದ್ರೆ ಅದೆಲ್ಲ ಎಷ್ಟು ದಿನ? ಅವ್ರ ನಂಬಿಕೆ ಇಟ್ಟಿದ್ದ ವ್ಯಕ್ತಿಗಳೇ ಅವರನ್ನ ದುರುಪಯೋಗ ಪಡಿಸ್ಕೊಳಕ್ ನೋಡಿದ್ರು. ಅಲ್ಲ, ನೀನೇ ಹೇಳ. ಜನ್ಮ ಕೊಟ್ಟ ತಾಯಿ ಹತ್ರ ಬಂದು ಈ ಮಗು ನಿಂದಲ್ಲ ನಂದು ಅಂತ ಯಾರಾದ್ರೂ ಕಿತ್ಕೊಂಡ್ರೆ ಆ ತಾಯಿ ಮನಸ್ಸಿಗೆ ಹೇಗೆ ಅನಿಸ್ಬೇಕು? ಆ ಸೋಮಸುಂದರಂ ಏನಂತ ಅನ್ಕೊಂಡಿದ್ದಾನೆ? ದುಡ್ಡುಗೋಸ್ಕರ ನನ್ನನ್ನೇ ಮಾರ್ಕೊಂಡ್ಬಿಡ್ತೀನಿ ಅಂತನ? ಐಡಿಯಾ ನಂದು, ಪ್ರಾಜೆಕ್ಟ್ ಮಾಡಿದ್ ನಾನು, ಕಷ್ಟಪಟ್ಟಿದ್ದಲ್ಲ ನಾನು. ಈಗ ಪೇಟೆಂಟ್ ಡಾಕ್ಯುಮೆಂಟ್ ಅಲ್ಲಿ ಅವನ ಹೆಸರು ಹಾಕೊಂಡ್ಬಿಟ್ಟಿದ್ದಾನೆ. ವಿಟ್ನೆಸ್ ಆಗಿ ನಾನು ಸೈನ್ ಮಾಡ್ಬೇಕಂತೆ. ನನಗೇನು ತಲೆ ಕೆಟ್ಟಿದ್ಯಾ? ಇಟ್ ಇಸ್ ಪ್ಯೂರ್ ಇಂಟೆಲೆಕ್ಚುಯಲ್ ರಾಬರಿ. ಯಾವ ದರಡನ್ ಬೇಕಾದ್ರೆ ಸಹಿಸ್ಕೋಬಹುದು, ಆದ್ರೆ ಇನ್ನೊಬ್ಬರ ಐಡಿಯಾನ ತನ್ನ ಐಡಿಯಾ ಅಂತ ಹೇಳ್ಕೊಂಡು, ಇನ್ನೊಬ್ರು ಸಾಧನೆನ ತನ್ನ ಸಾಧನೆ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಇಟ್ ಇಸ್ ಹಾರಿಬಲ್, ಅಸಹ್ಯ. ಅವ್ರದ್ದು ಅನ್ಕೊಂಡ್ಬಿಟ್ರೆ ಅದು ಅವ್ರದ್ದಾಗ್ಬಿಡುತ್ತಾ? ಫೈಟ್ ಮಾಡೋಣ, ನ್ಯಾಯ ಕೇಳೋಣ. ಯಾರ ಹತ್ರ ಹೋಗಿ ಕೇಳೋದು? ಮಿನಿಸ್ಟರ್ ಕರ್ನಾಕರ್ ತುಂಬಾ ಒಳ್ಳೆಯವರಂತೆ. ನಡೆದಿದ್ದೆಲ್ಲ ಅವ್ರ ಹತ್ರ ರಿಪೋರ್ಟ್ ಮಾಡೋಣ. ಯು ಆರ್ ರೈಟ್.